ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಮುಳುಬಾಗಿಲು ಇವರ ವತಿಯಿಂದ ಬಡವರ ಬಂಧು ಅಸೆಂಬ್ಲಿ ಟೈಗರ್ ಮಾಜಿ ಪೌರಾಡಳಿತ ಸಚಿವರಾದ ಡಾಕ್ಟರ್ ದಿವಂಗತ ಆಲಂಗೂರು ಶ್ರೀನಿವಾಸ್ ಅವರ 14ನೇ ಪುಣ್ಯ ಸ್ಮರಣೆ ಅಂಗವಾಗಿ ಗ್ರಾಮಾಂತರ ವಿಲ್ಸನ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಆಯೋಜನೆ ಮಾಡಲಾಗಿದೆ. ಸ್ಥಳ ಚೆಲ್ಲಪಲ್ಲಿ ಗೇಟ್ ಹತ್ತಿರ, ಪಿಚ್ಚಂಗುಟ್ಲಹಳ್ಳಿ ಪಂಚಾಯಿತಿ, ಮುಳುಬಾಗಿಲು ತಾಲೂಕು. ಈ ಮೂಲಕ ಕ್ರಿಕೆಟ್ ತಂಡಗಳಿಗೆ ತಿಳಿಸೋದೇನಂತ ಹೇಳಿದ್ರೆ, ದಿನಾಂಕ 7/12/2025 ಭಾನುವಾರದಿಂದ 9/12/2025 ಮಂಗಳವಾರದವರೆಗೂ ಕೂಡ ಕ್ರಿಕೆಟ್ ಟೂರ್ನಮೆಂಟ್ ಅನ್ನ ಮುಳುಬಾಗಿಲು ತಾಲೂಕು ಪಿಚ್ಚಂಗುಟ್ಲಹಳ್ಳಿ ಪಂಚಾಯಿತಿ ಚೆಲ್ಲಪಲ್ಲಿ ಗೇಟ್ ಹತ್ತಿರ ನಡೆಸಲಾಗ್ತಾ ಇದೆ. ಆಸಕ್ತಿಯುಳ್ಳ ತಂಡಗಳು ಪಾಲ್ಗೊಂಡು ಪಂದ್ಯಾವಳಿಯನ್ನ ಯಶಸ್ವಿಗೊಳಿಸಬೇಕು. ಬಹುಮಾನಗಳು ಈ ರೀತಿಯಾಗಿದೆ. ಮೊದಲನೇ ಬಹುಮಾನ 40,001 ರೂಪಾಯಿ, ದ್ವಿತೀಯ ಬಹುಮಾನ 30,001 ರೂಪಾಯಿ, ತೃತೀಯ ಬಹುಮಾನ 20,001 ರೂಪಾಯಿ, ಹಾಗೆ ನಾಲ್ಕನೇ ಬಹುಮಾನ 10,001 ರೂಪಾಯಿ. ಜೊತೆಗೆ ಆಕರ್ಷಕ ಟ್ರೋಫಿಗಳನ್ನು ಕೂಡ ಒಳಗೊಂಡಿರುತ್ತೆ. ಈ ಒಂದು ಕಾರ್ಯಕ್ರಮದ ವ್ಯವಸ್ಥಾಪಕರು ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ನ ಮುಳುಬಾಗಿಲು ಅಧ್ಯಕ್ಷರಾದ ವಾಣಿಗಾನಹಳ್ಳಿ ಬಾಲಕೃಷ್ಣ ಅವರು. ಅದರಂತೆ ಆಯೋಜಕರು ಮುಳುಬಾಗಿಲು ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದಂಥ ಹರೀಶ್ ಗೌಡ, ಅದರಂತೆ ಗೌರವಾಧ್ಯಕ್ಷರಾದಂಥ ಮಿಟ್ಟಹಳ್ಳಿ ಪ್ರಕಾಶ್ ಗೌಡ ಅವರು. ಆಸಕ್ತ ತಂಡಗಳು ಈ ಕೂಡಲೇ ತಮ್ಮ ತಂಡವನ್ನ ರಿಜಿಸ್ಟರ್ ಮಾಡ್ಕೋಬೇಕು ಅಂತ ಹೇಳಿ ಕೋರಲಾಗಿದೆ. ನಮಗೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಿದಂತಹ ಕರ್ನಾಟಕ ರಕ್ಷಣಾ ವೇದಿಕೆ ಗೌರವಾಧ್ಯಕ್ಷರಾದ ಪ್ರಕಾಶ್ ಗೌಡ್ರಿಗೂ ಹಾಗೂ ಎಲ್ಲ ಮಾಧ್ಯಮ ಮಿತ್ರರಿಗೂ ಸ್ವಾಗತವನ್ನು ಕೋರ್ತಾ, ಈಗ ಮುಂದಿನ ಏನೇನು ಕಾರ್ಯಕ್ರಮ ಇದೆ ಕ್ಷಮೆ ಇರಲಿ. ಮೊದಲನೇ ಹೇಳ್ಬಿಟ್ಟಿದ್ದೀವಿ, ನಿಮಗೆ ಸ್ವಾಗತವನ್ನು ಕೋರಿ ಆಮೇಲೆ ಬೇರೆಯವ್ರಿಗೆ ಹೇಳಿದ್ದೀವಿ. ಕಡೆಯಲ್ಲೂ ನಿಮ್ಗೆ ಹೇಳಬೇಕಾಗಿತ್ತು. ನಿಮಗೆ ಮತ್ತೊಮ್ಮೆ ನಮ್ಮೆಲ್ಲರ ಪರವಾಗಿ ಮಾಧ್ಯಮದವರಿಗೆ ಸ್ವಾಗತವನ್ನು ಕೋರ್ತಾ, ನಿಮ್ಮ ಸಹಕಾರ ನಮಗೆ ಎಂದೆಂದಿಗೂ ಹೀಗೆ ಇರಲಿ ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಎರಡು ಮಾತು ಮುಗಿಸ್ತೀನಿ. ವೇದಿಕೆ ಮೇಲಿರುವಂಥ ಎಲ್ಲ ಹಿರಿಯರಿಗೂ, ಅಭಿಮಾನಿಗಳಿಗೂ, ಮಾಧ್ಯಮದವರಿಗೆ ಎಲ್ಲರಿಗೂ ನಮಸ್ಕರಿಸುತ್ತಾ, ಅಸೆಂಬ್ಲಿ ಟೈಗರ್ ಅಂದರೆ ಇದುವರೆಗೂ ನನಗೆ ಗೊತ್ತಿದ್ದಂಗೆ ಯಾರಿಗೂ ಈ ಬಿರುದು ಬಂದಿಲ್ಲ. ಅಂಥ ಮಹಾನ್ ವ್ಯಕ್ತಿಗಳು ನಮ್ಮ ತಾಲೂಕು, ನಮ್ಮ ಕ್ಷೇತ್ರದಲ್ಲಿ MLA ಆಗಿ ಇಷ್ಟು ವರ್ಷ ಆದ್ರೂ ಅವ್ರನ್ನ ಇನ್ನೂ ಮರ್ತಿಲ್ಲ ಅಂದರೆ ಅವ್ರು ಮಾಡಿರೋ ಕಾರ್ಯಗಳೇ ಇದಕ್ಕೆ ನಿದರ್ಶನ. ಅವು ಇಂಥ ವ್ಯಕ್ತಿಗಳು ಇನ್ನೂ ಹುಟ್ಟು ಬರಬೇಕು, ಹಾಗೂ ಇಂಥ ಒಂದು ಗಣ್ಯ ವ್ಯಕ್ತಿಗಳು ನೆನೆಸ್ಕೋಬೇಕಂದ್ರೆ ನಮಗೊಂದು ಸಂತೋಷ ಸುದ್ದಿ. ಇಂಥ ಕಾರ್ಯಕ್ರಮಗಳ ಆಯೋಜನೆ ಮಾಡಿ ನಡೆಸ್ಕೊಡ್ತಾ ಇದ್ದಾರೆ. ಹಾಗೂ ಇಂಥ ಕಾರ್ಯಕ್ರಮ ನಡೆಸಿರೋದಕ್ಕೆ ಎಲ್ಲ ತಾಲೂಕಿನ ಜನ ಎಲ್ಲ ಬಂದು ಇಂಥ ಕಾರ್ಯಕ್ರಮ ಯಶಸ್ವಿ ಮಾಡಿ ಇನ್ನು ಮುಂದೆ ಇಂಥ ಒಂದು ಒಳ್ಳೆ ಕಾರ್ಯಕ್ರಮಗಳನ್ನು ನಡೆಸ್ಕೊಳ್ಳೋಕ್ಕೆ ಪ್ರೋತ್ಸಾಹ ನೀಡಬೇಕು ಅಂದ್ಬಿಟ್ಟು ಎಲ್ಲರಿಗೂ ನಮಸ್ಕರಿಸುತ್ತಾ ನನ್ನ ಈ ಮಾತನ್ನು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ.